ಯಾವುದೇ ಉದ್ದೇಶ ನಮಗೆ ತೊಂದರೆ ಆಗ್ತಿರೋದು ತೊಂದರೆ ಆಗ್ತದೆ. ಅದನ್ನೇ ನಾವು ಇಂಪಾರ್ಟೆಂಟ್ ನಿಜ. ಅದಲ್ಲದೆ ಇವ್ರ ಮನಸ್ಸಲ್ಲಿ ಯಾರೋ ಎತ್ಕಡ್ತಾರೆ ಅಂತ ಉದ್ದೇಶ ನಮ್ಗಿಲ್ಲ. ಭಗವಂತ ನಮಗೂ ಎಲ್ಲನೂ ಊಟ ಬಟ್ಟೆ ನಿಜವಾಗಿ ಕೊಟ್ಟವನೇ, ಚೆನ್ನಾಗೂ ಇದ್ವಿ ಅಂತ ಕೆಟ್ಟ ಉದ್ದೇಶ ನಮ್ಗಿಲ್ಲ. ನಮ್ಮ ಉದ್ದೇಶ ಇರೋದು ಒಂದೇ, ಅವ್ರಿಗೆ ಕೊಡಿ. ಕ್ರಿಶ್ಚರ್ ಕೊಡಬಾರ್ದು, ನಮ್ಮ ದಲಿತರು ಮಾಡಬಾರ್ದು, ಉದ್ಯಮ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಇಲ್ಲ. ಕೊಡಿ, ಅವ್ರಿಗೆ ಬೇರೆ ಕಡೆ ವ್ಯವಸ್ಥಿತವಾಗಿ ಎಲ್ಲೈತೋ, ಯೋಗ್ಯವಾಗಿ ಎಲ್ಲೈತೋ ಅಲ್ಲಿ ಕೊಡಿ. ಆದರೆ ನೀವೇ ನೋಡಿ ಕಣ್ಣಿಂದ ಇಲ್ಲಿ ಕ್ವಾರೆಯಿಂದ ಸಮಸ್ಯೆ ಆಗ್ತಾಯಿತೋ ಇಲ್ವೋ, ಇದನ್ನ ಬೇಕಾದ್ರೆ ಇಂಟೆಲಿಜೆನ್ಸ್ ಬಿಟ್ಟು ನೀವು ನೋಡಿ ನಮಗೆ ತೊಂದರೆ ಆಗ್ತಾಯಿತೋ ಇಲ್ವೋ ಅಂತ. ಅವ್ರಿಗೆ ದಯಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ. ಬೇರೆ ಕಡೆ ಅಂದ್ರೆ 116 ಅಲ್ಲ, ನೀವು ಬೇರೆ ಕಡೆ ಕೊಡ್ತೀವಿ. ಇಷ್ಟೇ ಅಣ್ಣ. ನಮ್ಮ ಅರ್ಥ ಆಗಲ್ಲ, ಯಾರೋ ಒಬ್ರಿಗೆ ಅನ್ಯಾಯ ಆಗ್ಬೋದು, ಲಾಸ್ ಆಗ್ಬೋದು, ಇನ್ನೊಂದು. ಈಗ ನಾವು ರಾಜಕೀಯದವರು ಇವತ್ತು ಚರ್ಚೆನೇ ಮಾಡಕ್ ಬೇಕಿರ್ತಿಲ್ಲ. ನಾನು ಅಫೀಷಿಯಲ್ ಕರ್ಕೊಂಡು ಎಲ್ಲ ಮಾತಾಡ್ಕೊಂಡು ಕಾನೂನು ಪ್ರಕಾರ ಮಾಡಿದ್ದು ಬಿಸಾಕಿಸ್ತಿದ್ದೆ. ನಾವ್ ಯಾಕೆ ಬರ್ಬೇಕು ಎಲ್ರಿಗೂ? ಸಾಮರಸ್ಯ ಇರಬೇಕು. ಅದು ಮತ್ತೆ ಇದು ಪ್ರಚೋದನೆ ಆಗ್ಬಾರ್ದು, ಮಾತು ಬೆಳಿಬಾರ್ದು. ಎಲ್ಲ ಅನ್ನೋದು ನೀವು ಸತ್ತಾಗ ಅವ್ರು ಹೊರ್ಬೇಕು, ಅವ್ರು ಸತ್ತಾಗ ನೀವು ಹೊರ್ಬೇಕು, ಜೊತೆಲಿ ಹೋಗ್ಬೇಕು ಅಂತ ಹೇಳಕ್ಕೆ ಬಂದಿರೋದಪ್ಪ. ಈ ಕಾನೂನು ಹೇಳಕ್ಕೆ ನಿಮ್ ಮುಂದೆ ಯಾಕೆ ಕರಿಬೇಕು ನಾನು? ನಮ್ಗೆ ಯಾರು ಬೇಕಿಲ್ಲ. ಆಫೀಸರ್ಸ್ ಇರ್ತಾರೆ, ಕರ್ಕೋತೀವಿ, ಹೇಳ್ತೀವಿ. ನಾವು ಆ ರೈಟ್ ನೀವೇ ಕೊಟ್ಟಿದ್ದೀರಿ, ಓಟ್ ಹಾಕ್ಬಿಟ್ಟಿದ್ದೀರಲ್ಲಪ್ಪ. ಎಲ್ಲ ಬಿಡ್ಬೇಕ್ರಿ ಇವೆಲ್ಲ. ನೋಡಿ, ರಿಪೋರ್ಟ್ ಕೊಟ್ಟಿರು, ಒಂದು DC ಗೆ ಒಂದು ರಿಪೋರ್ಟ್ ಕೊಡಿ, ಇದ್ರ ಮೇಲೆ ಆಕ್ಷೇಪಣೆ ಇದೆ ಅಂತ ಹೇಳಿದ್ರು ಅಂತ ಹೇಳಿ. ಅವ್ರು ನಾನು ಕೊಟ್ಟಿರೋದೇ ಕರೆಕ್ಟ್ ಅಂತ ಕೊಟ್ಟಿದ್ರೆ ಕೊಡ್ಲಿ, ಅವ್ರು ನಂದೇನಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ಕೊಟ್ಟಿರೋದನ್ನ ಅರ್ಗಿಸ್ಕೊಂಡ್ರೆ ಅರ್ಗಿಸ್ಕೊಳ್ಳಿ, ನಂದೇನಿಲ್ಲ. ನಮ್ಗೇನು ಅವ್ರಿಗೇನು ಹೊಟ್ಟೆ ಹೊರಡ್ಬೇಕು ಅಂತ ನನಗಂತೇನಿಲ್ಲ. ಯಾರದೇ ಆಗಿರಲಿ, ನಾನು ಅವ್ರು ಇವ್ರು ಇಂಥವ್ರದಂತ. ನಿಮ್ಗೆ ಎಷ್ಟು ವರ್ಷ ಆಯ್ತು ಬಂದ ಮೇಲೆ? 3 ವರ್ಷದಲ್ಲಿ ಆಯ್ತಮ್ಮ. ನೀನ್ ಬಂದಾಗ ಇಲ್ಲಿವರೆಗೆ ಯಾರ ಬಗ್ಗೆ ನಾನು ನೀನು ಫೋನ್ ಮಾಡಿದ್ದೀನ? ನೀವು ಮಾಡಿದ್ದೀನ? ಆ ಕೆಲಸಗಾರ ಹೇಳಿ. ನಾವು ಒಬ್ಬರು ಪರನೂ ಮಾತಾಡೋ, ಒಬ್ರು ಇದನ್ನು ಮಾತಾಡಿಲ್ಲ. ಇವತ್ತೇ ವಿಧಿ ಇಲ್ದಲೆ ಇವರು ತಹಸೀಲ್ದಾರ್ ಇವರೆಲ್ಲ ಅಧಿಕಾರಿಗಳಿಲ್ಲ, ನಾವು ಹೋಗಿ ನೀವು ಬರ್ದಿದ್ರೆ ಬರಲ್ಲ ಅನ್ನೋದಕ್ಕೆ ಬಂದೆ. ನಾನು ಅಲ್ಲೇ ತಾಲೂಕ್ ಪಂಚಾಯತಿಯಲ್ಲಿ ಆಫೀಸಲ್ಲಿ ಮೀಟಿಂಗ್ ಮಾಡ್ಕೊಂಡು ಅಲ್ಲೇ ಮುಗಿಸ್ತಿದ್ದೆ. ನಾನು ಸತ್ಯತೆ ಗೊತ್ತಾಗ್ಬೇಕು ಎಲ್ರಿಗೂ ಅಂತ. ಬೇರೆದೇನು ನಂದೇನು ವೈಯಕ್ತಿಕವಾದೇನಿಲ್ಲ. ಇವೆಲ್ಲ ಇದನ್ನ ಮಾಡು. ಆಮೇಲೆ ರಾಜಕೀಯ ಮಾಡ್ತೀವಿ ಅಂದ್ಬಿಟ್ಟು ಒಬ್ರು ಪರ ಮಾಡೋದು, ಒಬ್ರು ವಿರೋಧ ಮಾಡೋದು, ಇದ್ರಲ್ಲಿ ವೋಟಿಂಗ್ ಪ್ಯಾಟರ್ನ. ನ್ಯಾಯ, ಸಮಾಧಾನ, ಶಾಂತಿ ಅದು ಮುಖ್ಯ. ಇದರಲ್ಲಿ ಒಂದು ರಿಪೋರ್ಟ್ ಮಾಡೋಣ. ಏನು ಎತ್ತ ಫಾರೆಸ್ಟ್ ನೀನು ಕೂತ್ಕೊಂಡು ಮಾಡಪ್ಪ. ಹಿಂದೆ ಯಾವನಾರು ಕೊಟ್ಟಿದ್ರೆ ಅವ್ನು ಯಾವನ್ ಕೊಟ್ಟಿದ್ರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ಅವ್ನು ತಪ್ಪು. ಯಾರ್ದಾರು ಕರ್ಸಾರಾಗಿಲ್ಲ, ಅವರು ಇವರು ಅನ್ನೋ ಭಾವನೆ ಅಲ್ಲ ಇದರಲ್ಲಿ. ಇರ್ಲಿ, ಅದೇನು ನಾನು ಅದು ವಿತ್ರ ಆಗಿದ್ಮೇಲೆ ತಿರ್ಗಿ ಅದನ್ನೇ ಮಾತಾಡ್ತೀನಿ. ನಿನ್ ಸಸ್ಪೆಂಡ್ ಮಾಡಿಸ್ಬೇಕೀಗ? ಇಲ್ಲ ಸರ್, ಅವ್ರನ್ನೂ ಮಾಡ್ಸಕ್ಕಾಗಲ್ಲ.